ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡು ಉದ್ಘಾಟನೆಗೊಂಡಿರುವ ಮಂಗಳೂರಿನ ಉರ್ವ ಮಾರುಕಟ್ಟೆಯಲ್ಲಿ ಸಮಸ್ಯೆಗಳ ಆಗರವಾಗಿದೆ. 3 ಬಹುಮಹಡಿಯ ಮಾರುಕಟ್ಟೆ ಮತ್ತು ವಾಣಿಜ್ಯ ಸಂಕೀರ್ಣದಲ್ಲಿ ಲಿಫ್ಟ್ ಇಲ್ಲದೆ ಸಾರ್ವಜನಿಕರು ತೀವ್ರ ತೊಂದರೆಯನ್ನ ಪಡುವಂತಾಗಿದೆ. ಇದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಉರ್ವ ಮಾರುಕಟ್ಟೆ. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿತವಾಗಿರುವ ಇದು 2019ರ ಜನವರಿಯಲ್ಲಿ ಉದ್ಘಾಟನೆಗೊಂಡಿತ್ತು. ಕೆಲವೊಂದು ಸಮಸ್ಯೆಗಳಿಂದಾಗಿ ಹೊಸ ಕಟ್ಟಡದಲ್ಲಿ ವ್ಯವಹಾರಗಳು ಸಮರ್ಪಕವಾಗಿ ಆಗ್ತಾ ಇಲ್ಲ. ಇದು ಬಹುಮಹಡಿ ಕಟ್ಟಡವಾಗಿದ್ದು ತರಕಾರಿ, ಮೀನು ಮತ್ತು ಇನ್ನಿತರ ವಾಣಿಜ್ಯ ಮಳಿಗೆಗಳಿಗೆ ಸ್ಥಳಾವಕಾಶ ಹೊಂದಿದೆ. ಆದರೆ ಇಲ್ಲಿ ಕೆಲವೊಂದು ಸರ್ಕಾರಿ ಕಚೇರಿ, ಬ್ಯಾಂಕ್ ಹಾಗೂ ಇನ್ನಿತರ ಕಚೇರಿಗಳು ಕಾರ್ಯಾರಂಭಗೊಂಡಿದೆ. ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಕಚೇರಿ ಸೇರಿದಂತೆ ಇನ್ನಿತರ ಕಚೇರಿಗೆ ಹೋಗಲು ಲಿಫ್ಟ್ನ ಸೌಲಭ್ಯವಿಲ್ಲ. ಆದರೆ ಮೆಟ್ಟಿಲು ಮುಖಾಂತರವೇ 3 ಮಹಡಿಯಲ್ಲಿ ಹೋಗುವಂತಹ ಅನಿವಾರ್ಯ. ಲಿಫ್ಟ್ ಸೌಲಭ್ಯವಿದ್ರೂ ಅದು ಕಾರ್ಯನಿರ್ವಹಿಸುತ್ತಿಲ್ಲ. ಇದರಿಂದಾಗಿ ಕಚೇರಿಗೆ ಬರುವಂತಹ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗ್ತಿದೆ. ಅದರಲ್ಲೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವರ ಕಚೇರಿಗೆ ಸಾಕಷ್ಟು ಮಂದಿ ಬರುತ್ತಾರೆ. ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರು, ಸಹಾಯಕರು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸೇರಿದಂತೆ ವಿವಿಧ ಫಲಾನುಭವಿಗಳು ಇಲ್ಲಿಗೆ ಮೆಟ್ಟಿಲು ಮುಖಾಂತರವೇ ಬರುತ್ತಾರೆ. ಸಾರ್ವಜನಿಕರು ಸೇರಿದಂತೆ ಹಿರಿಯರಿಗೆ ತೊಂದರೆ ಆಗ್ತಾ ಇದೆ. ಇನ್ನು ಶಿಶು ಅಭಿವೃದ್ಧಿ ಕೇಂದ್ರದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಸಿಗುವಂತಹ ಪರಿಕರವನ್ನು ಪಡೆಯಲು ಸಿಬ್ಬಂದಿಗಳು ಬರುತ್ತಾರೆ. ಒಂದು ಕಡೆಯಲ್ಲಿ ಶಿಶು ಅಭಿವೃದ್ಧಿ ಕೇಂದ್ರದಲ್ಲಿ ಸರಿಸುಮಾರು 32 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ರು. ಆದರೆ ಇದೀಗ 13 ಮಂದಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುವ ಮೂಲಕ ಇನ್ನಷ್ಟು ಸಮಸ್ಯೆಯಾಗ್ತಾ ಇದೆ. ಈ ನಡುವೆ ಸಿಬ್ಬಂದಿಗಳ ಕೊರತೆಯಿಂದಾಗಿ ಹೊರೆಯಾಗ್ತಾ ಇದೆ. ಈ ನಡುವೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಡಿ ದಾಖಲಾಗುವ ಪ್ರಕರಣದಲ್ಲಿ ಬಾಕಿಯಾಗುವವರು ದೂರು ಕೊಡಲು ಬರುತ್ತಿಲ್ಲ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿದೆ. ಇನ್ನು ನಗರದ ಉರ್ವ ಮಾರುಕಟ್ಟೆಯಲ್ಲಿ ಲಿಫ್ಟ್ ಸಮಸ್ಯೆ ಮಾತ್ರವಲ್ಲದೆ ಸ್ವಚ್ಛತೆ ಇಲ್ಲದೆ ಬಿಕೋ ಎನ್ನುತ್ತಿದೆ. ಮದ್ಯದ ಬಾಟಲಿ ಕೂಡ ಮಾರುಕಟ್ಟೆಯ ಒಳಗಡೆ ಕಾಣುತ್ತಿದೆ. ಒಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆದು ಉದ್ಘಾಟನೆ ಕಂಡ್ರೂ ಲಿಫ್ಟ್ ಸೌಲಭ್ಯವಿಲ್ಲದೆ ಇರುವುದು ದುರಂತವೇ ಸರಿ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.